ನೀವೆಲ್ಲ ಜಮೀರಣ್ಣನ ಅಭಿಮಾನಿಗಳು ಅಂತ ಬಹಳ ಗೊತ್ತಿದೆ, ಯಾಕಂದ್ರೆ ಅವ್ರ ಹೆಸರಲ್ಲಿ ಬಹಳಷ್ಟು ಒಳ್ಳೆ ಸೇರ್ಪಡೆ. ಜಮೀರಣ್ಣ ಅವರು ಯಾವ ಜಾತಿ ಧರ್ಮ ನೋಡದೆ ಇವತ್ತಿನವರೆಗೂ ರಾಜ್ಯನೂ ನೋಡಿಲ್ಲ. ಅವರು ಎಲ್ಲ ರಾಜ್ಯಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಕೆಲಸಕೊಂಡ್ ಬಂದಿದ್ದಾರೆ. ಅಂಥವರ ಫೋಟೋಗಳು ಇಟ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಇವತ್ತು ನಮ್ಮ ಚಾಮರಾಜಪೇಟೆ ಕ್ಷೇತ್ರ ಅಂದರೆ ಇಡೀ ನಮ್ಮ ರಾಜ್ಯದಲ್ಲಿ ದೇಶಕ್ಕೆ ದೇವರ ನಾಡು ಅಂತ ದೇವರ ನಾಡು ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ಮೊನ್ನೆ ನಡೆದಂಥ ಸಂಪುಟ ರಚನೆಯಲ್ಲಿ ನಮ್ಮ ಎಲ್ಲರ ನೆಚ್ಚಿನ ನಾಯಕರು ಬಡವರ ಬಂಧು ಎಲ್ಲರಿಗೂ ಗೊತ್ತೇ ಇರುವ ಜನರ ಜನನಾಯಕ ಅವನ್ನ ಕೈ ಬಿಟ್ಟಿದ್ದಕ್ಕೆ ಮತ್ತೆ ಅವ್ರನ್ನ ಸಂಪುಟದಲ್ಲಿ ಸೇರ್ಪಡೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಬಹಳ ಇತಿಹಾಸ ಇರ್ತಕ್ಕಂಥ ಮಲೆ ಮಹದೇಶ್ವರ ದೇವಸ್ಥಾನದಲ್ಲಿ ದೇವರ ಎಲ್ಲ ಕಾರ್ಯಕರ್ತರು ಮುಖಂಡರ ಮತ್ತು ಅಭಿಮಾನಿಗಳ ಪರವಾಗಿ ಇವತ್ತು ಪ್ರಾರ್ಥಿಸ್ತೀವಿ. ಒಂದು ಏನಂದ್ರೆ ಇವತ್ತು ರಾಜ್ಯ ಜನತೆ ಮತ್ತು ದೇಶದ ಜನತೆ ಒಂದೇ ಕೇಳ್ತಾ ಇರೋದು ಧ್ವನಿ ಬಹಳ ನೋವಾಗಿದೆ. ಜಮೀರಣ್ಣವರು ಸಚಿವರಾಗಿ ಅನೇಕ ಇಲಾಖೆಗಳಲ್ಲಿ ಬಡವರಿಗಾಗಿ ದೀನದಲಿತರಿಗೆ ಎಲ್ಲ ವರ್ಗದವ್ರನ್ನ ಸೇರಿಸಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ವಸತಿ ಇಲಾಖೆಯಲ್ಲಿ ನೀವು ತಗೊಂಡ್ರೆ 10-12 ವರ್ಷಗಳ ಕಾಲ ಯಾವ ಸಚಿವರನ್ನು ಮಾಡದೇ ಇರತಕ್ಕಂಥ ಒಂದು ಸಾಧನೆಯನ್ನು ಮಾಡಿ ಇವತ್ತು ರಾಜ್ಯದ ಯಾರು ಬಡವರಿದ್ದಾರೆ ಅಂಥವ್ರಿಗೆ ಅವರಿಗೆ ಒಂದು ಮನೆಯನ್ನು ಕೊಡಬೇಕು ಅಂತೇಳಿ 1 ಲಕ್ಷ ಮನೆಯನ್ನು 7 ವರ್ಷದಲ್ಲಿ ನಿರ್ಮಾಣ ಮಾಡಿ ಅವರ ಬಡವರಿಗಾಗಿ ಅವರ ಜೀವನವನ್ನು ಪಣ ತೊಟ್ಟು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕ್ರೀಡಾಪಟುಗಳಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಇವತ್ತು ವಿಶ್ವ ದರ್ಜೆಗೆ ಹೋಗಬೇಕು ಅಂತೇಳಿ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣಕ್ಕೆ ಮೊನ್ನೆ ತಾನೇ ಒಂದು ಅಡಿಗಲ್ಲಾಗ್ತದೆ. ಇದು ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯ ಜನತೆ ನಮ್ಮ ಕ್ಷೇತ್ರ ಜನತೆ ಎಲ್ಲೇ ಹೋದ್ರೂ ಒಂದು ಧ್ವನಿ ಕೇಳ್ತಾರೆ, ಯಾಕೆ ಜಮೀರಣ್ಣನಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಅವ್ರು ಏನು ಅನ್ಯಾಯ ಮಾಡಿದ್ದಾರೆ, ನಮ್ಮ ಕ್ಷೇತ್ರ ಜನ ಏನು ಅನ್ಯಾಯ ಮಾಡಿದ್ದೀವಿ, ಇವತ್ತು ನಾವು ಅವ್ರನ್ನ ಅತಿ ಹೆಚ್ಚು ಮತಗಳನ್ನು ಆರಿಸಿ ಕಳಿಸಿ